ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೊದಲು ಅವ್ರು ಯಾರು ಅಂತ ನಾವು ತಿಳ್ಕೋಬೇಕು. ಅವಾಗಲೇ ನಾನು ಪಾರು ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯ. ಅದು ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ. ಏನು ಹೇಳ್ತಾ ಇದೆಯಾ ಪಾರು? ಇನ್ಮೇಲೆ ನಾನು, ನೀವು, ನನ್ನ ಹೊಟ್ಟೆಲಿರೋ ನಮ್ಮ ಮಗು, ನಾವು 3 ಜನನೂ ಅರಸನ್ ಕೋಟೆ ಕಾಲಿಡೋದಕ್ಕಾಗಲ್ಲ ಯಜಮಾನ್ರೆ. ಯಾಕಕ್ಕ ಹೀಗೆ ಮಾತಾಡ್ತಿದ್ದೀರಾ? ರಾಣ ಕೈ ತಪ್ಪು ಹೋಗಿದ್ದೇನೆ ಅಂತ ತುಂಬ ಅಪ್ಸೆಟ್ ಆಗಿದ್ದಾರೆ. ಇಷ್ಟೊಂದು ಅಪ್ಸೆಟ್ ಆಗಬೇಡಿ, ಅದಕ್ಕೆ ಬೇರೆ ದಾರಿ ಹುಡ್ಕೋಣ. ಎಲ್ಲ ದಾರಿನೂ ನಾನೇ ನನ್ನ ಕೈಯಾರೆ ಮುಚ್ಚಿದ್ದಾಯ್ತು. ಅತ್ಯಮ್ಮನ್ನ ನನ್ನ ಮನಸ್ಸಲ್ಲಿ ಗುಡಿ ಕಟ್ಟಿ ಪೂಜಿಸ್ತಿದ್ದೆ. ಅಂತ ದೇವತೆನೆ ಇವತ್ತು ಮನೆಯಿಂದ ಹೊರಗೆ ಕರೆದು ಅವಮಾನ ಮಾಡಿಬಿಟ್ಟೆ. ಅವಮಾನ ಮಾಡಿ ಬರೋವಂಥದ್ದು ಏನಾಯ್ತು ಅದಕ್ಕೆ? ಏನು ಹೇಳ್ತಾ ಇದೆಯಾ ಪಾರು? ಅಮ್ಮಂಗೆ ನೀನು ಅವಮಾನ ಮಾಡ್ತೀಯಾ? ನನ್ನಿಂದ ಇದು ನಂಬೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಯಜಮಾನ್ರೆ. ಅಷ್ಟಕ್ಕೂ ಮೊಹಮ್ಮದ್ರ ಜಗಳ ಆಡೋ ಅನಿವಾರ್ಯತೆ ಏನು ಬಂತು ಅದಕ್ಕೆ? ನೀವೆಲ್ಲರೂ ಅಲ್ಲಿಂದ ಹೊರಟ ಮೇಲೆ ನೀನ್ ಈಗ್ಲೇ ಹೋಗಿ ಅರ್ಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಬನ್ನಿ ಹೊರಗೆ. ಅಲ್ಲ, ನನ್ ಗಂಡನ್ನ ಡ್ರೈವರ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ತಪ್ಪು ಮೇಲೆ ಮತ್ತೊಂದು ತಪ್ಪು, ನೋವಿನ ಮೇಲೆ ಮತ್ತೊಂದು ಬರೆ ಇಳಿದು ಬಂದಿದ್ದೀನಿ. ಹೀಗಿರುವಾಗ ಅವ್ರು ಹೇಗೆ ನಮ್ಮನ್ನು ಕ್ಷಮಿಸ್ತಾರೆ? ಹೇಗೆ ಅವ್ರು ಮತ್ತೆ ನಮ್ಮನ್ನ ಮನೆ ಒಳಗಡೆ ಬಿಟ್ಕೋತಾರೆ? ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ಯಮ್ಮ. ಪ್ಲೀಸ್ ಅದಕ್ಕೆ ಎಲ್ಲರೂ ನನ್ನನ್ನು ಕ್ಷಮಿಸಿ. ಇದಕ್ಕೆಲ್ಲ ಕಾರಣ ನಾನು. ಆಗಿದ್ದಾಗೋಯ್ತು. ಇನ್ಮೇಲೆ ಯಾವುದನ್ನು ಬದಲಾಯಿಸೋದಕ್ಕಾಗಲ್ಲ. ಇನ್ನು ಕೊನೆವರೆಗೂ ನನ್ನ ಪಾಲಿಗೆ, ಪಾರು ಪಾಲಿಗೆ ಅರಸನ್ ಕೋಟೆ ಕನಸಿನ ಮಾತು. ಅರುಂಧತಿ ಸತ್ತು ಹೋಗಿದ್ದಾಳೆ, ರಾಣ ವೀಕ್ ಆಗಿರ್ತಾನೆ, ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಅಪ್ಪ ಅಮ್ಮ ರಿಲ್ಯಾಕ್ಸ್ ಆಗಿರ್ತಾರೆ. ಆದರೆ ಅರುಂಧತಿನೇ ಮೀರ್ಸೋ ಕೈ ರಾಣ ಕೈ ಜೋಡಿಸಿದೆ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ. ಈ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ. ಹಾಗಂತ ಭಾಷೆ ಕೊಡಿ.
ಸ್ವಾಭಿಮಾನಕ್ಕೆ ಬೆಂಕಿ ಇಟ್ಬಿಟ್ರಲ್ಲ, ಈಗ ಸಮಾಧಾನ ಆಯ್ತಾ ನಿಮ್ಗೆ? ಯಾರ ಹಂಗೂ ಬೇಕಾಗೂ ಇಲ್ಲ. ಇವ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಉಳ್ಕೊಂಡಿತ್ತು. ಇವತ್ತು ಇವಳು ಅದನ್ನು ಕಳೆದು ಬಿಟ್ಲು. ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ನೀನಾ ನೋಡೇ ಬಿಡೋಣ. ಪಾರು, ಊಟ ಮಾಡೋಣ. ಅತ್ಯಮ್ಮ ನಮ್ಮನ್ನ ಜೀವನ ಪರ್ಯಂತ ಕ್ಷಮಿಸದೇ ಇರೋ ಥರ ತಪ್ಪಾಗಿ ಮಾತಾಡಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಅದಕ್ಕೆ ಹಾಗೆ ಮಾತಾಡ್ದೆ. ಆದರೆ ಮಾವ ಪಾಪ, ಇದರಿಂದ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರಲ್ಲ ಯಜಮಾನ್ರೆ. ನಾನು ಈಗಲೂ ಅವ್ರ ಹತ್ರ ಮಾತಾಡಬೇಕು. ಬೇಡ ಬೇಡ, ನನ್ಗೆ ಈಗಲೇ ಅವ್ರ ಹತ್ರ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ನೀವೇ ಮಾತಾಡಿ ಯಜಮಾನ್ರೆ. ನೀವು ಮಾವಂಗೆ ಸಮಾಧಾನ ಮಾಡಿ. ಮಾವ ಸಮಾಧಾನ ಆದರೆ ಅವರು ಅತ್ತೆಮ್ಮನ್ನ ಸಮಾಧಾನ ಮಾಡ್ತಾರೆ. ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಯಜಮಾನ್ರೆ. ಅಲ್ಲಿವರೆಗೂ ನಾನೊಂದು ಲೋಟ ನೀರು ಕುಡಿಯಲ್ಲ. ಸರಿ, ಮಾತಾಡ್ತೀನಿ ಇರು. ಅಪ್ಪ, ಅಮ್ಮ ಹೇಗಿದ್ದಾರೆ? ಇನ್ನೂ ಬದುಕಿದಾಳಪ್ಪ. ಅಪ್ಪ, ಏನಪ್ಪ ಹೇಳಿ? ನಿಮ್ಮ ಅಮ್ಮನಿಗೆ ಸನ್ಮಾನ ಮಾಡಕ್ ಬರೋರು ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾರೆ. ಅವಳು ಬರೋದೇನಾದ್ರು ತಡ ಆದ್ರೂ ತಾಳ್ಮೆಯಿಂದ ಕಾಯ್ತಾರೆ. ಅವಳು ತಡವಾಗಿ ಬಂದ ಮೇಲೂ ಅಷ್ಟೇ ಪ್ರೀತಿ, ಗೌರವ, ವಿಶ್ವಾಸ ಇರುತ್ತೆ. ಅಷ್ಟು ಗೌರವ ನಿಮ್ಮ ಅಮ್ಮ ಸಂಪಾದನೆ ಮಾಡಿದಾಳೆ. ಅಂಥದ್ರಲ್ಲಿ ಸೊಸೆ ಅಂತ ಅನ್ಸ್ಕೊಂಡಿರೋಳು ಮನೆ ಮುಂದೆ ಬಂದು ನಿಂತು ಮನೇಲಿ ಯಾರಾದ್ರೂ ಇದ್ದೀರಾ ಅಂತ ಶತ್ರುನ ಮಾತಾಡ್ಸೋ ಥರ ಮಾತಾಡಿ ಸವಾಲು ಹಾಕಿ ಹೋಗ್ತಾಳಲ್ಲ, ಇದಕ್ಕೇನಪ್ಪ ಹೇಳಬೇಕು? ಅಖಿಲಾಗೆ ಎಷ್ಟು ನೋವಾಗಿರ್ಬೇಡ, ಸ್ವಲ್ಪ ಯೋಚನೆ ಮಾಡಿ ನೋಡು. ಅಖಿಲ ನೀನು ಡ್ರೈವರಾಗಿ ಬರಲಿ ಅಂತ ಏನು ಹೇಳಿಲ್ಲ. ನೀನು ಯೂನಿಫಾರ್ಮ್ ಹಾಕೊಂಡು ಕಾರ್ ಮುಂದೆ ನಿಂತರು ಗಾಡಿ ಹತ್ತೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ಲು. ಇದನ್ನ ನಿನ್ನ ಹೆಂಡತಿ ಕೂಡ ನೋಡಿದ್ರು ತಾನೆ. ಅಂಥದ್ರಲ್ಲಿ ಏಕಾಏಕಿ ಬಂದು ನನ್ನ ಗಂಡನ ಡ್ರೈವರಾಗಿ ಮಾಡ್ಕೊಳ್ಳೋಕೆ ನಿಮ್ಗೆ ಎಷ್ಟು ಧೈರ್ಯ? ನಿಮ್ಗೆ ಹಣದ ಅಹಂಕಾರ ಇದ್ರೆ ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾಳಲ್ಲ, ತಪ್ಪಲ್ವಾ ಇದು? ಅಖಿಲ ಗಂಡನಾಗಿ ನನಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ, ಇನ್ನು ಅಖಿಲ ಹೇಗೆ ಸಹಿಸ್ಕೊತಾಳೆ? ಪಾರ್ವತಿ ಅಮ್ಮನ ಹತ್ರ ಆ ರೀತಿ ಹೊರಟಾಗಿ ಮಾತಾಡಿದ್ದನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಪ್ಪ. ಆ ರೀತಿ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಅದು ಯಾವ ಪರಿಸ್ಥಿತಿ ಅಂತ ನನಗೂ ಸ್ವಲ್ಪ ಬಿಡಿಸಿ ಹೇಳ್ಬೋದು ತಾನೆ? ಸಮಯ ಬಂದಾಗ ಹೇಳ್ತೀನಿ ಅಪ್ಪ. ಆ ಸಮಯ ನಾನು ಸಾಯೋದ್ರೊಳಗೆ ಬರುತ್ತಾ? ಅಪ್ಪ, ಅಪ್ಪ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬಿಡಿ. ಸಾರಿ ಕಣಪ್ಪ. ಯಾವಾಗಲೂ ಇನ್ನೊಬ್ಬರ ಮುಖದಲ್ಲಿ ನಗು ಕಾಣೋ ಪಾರ್ವತಿ ಇವತ್ತು ಅಖಿಲ ಮನಸ್ಸಿಗೆ ನೋವು ಮಾಡಿದ್ಲಲ್ಲ, ಅದಕ್ಕೆ ತಡ್ಕೊಳಕ್ಕಾಗ್ಲಿಲ್ಲ, ಹೀಗೆ ಮಾತಾಡ್ಬಿಟ್ಟೆ. ಇಷ್ಟೊತ್ತು ನಾನು ಮಾತಾಡಿದ್ದನ್ನ ಪಾರ್ವತಿ ಹತ್ರ ಹೇಳಕ್ ಹೋಗ್ಬೇಡ. ಇಷ್ಟೊತ್ತು ನಾನು ಮಾತಾಡಿದ್ದು ಅಖಿಲ ಗಂಡನಾಗಿ, ಪಾರ್ವತಿ ಮಾವನಾಗಲ್ಲ. ಅಖಿಲಾಗೆ ಅಷ್ಟು ಹೊರಟಾಗಿ ಮಾತಾಡಿ ಪಾರ್ವತಿ ಕೂಡ ನೆಮ್ಮದಿಯಾಗಿರಲ್ಲ ಅಂತ ನನಗೆ ಗೊತ್ತು. ನಮ್ಮ ಎತ್ತರಕ್ಕೆ ಬೆಳೆದು ನಿಂತ ಮಕ್ಕಳನ್ನ ಸ್ನೇಹಿತರ ಥರ ಕಾಣಬೇಕು ಅಂತಾರೆ. ನಾನು ಹಾಗೆ ಕಂಡಿದ್ದೀನಿ. ಮನಸ್ಸಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹೇಳೋ ಸ್ವಾತಂತ್ರ್ಯನೂ ಕೊಟ್ಟಿದ್ದೀನಿ. ಹಾಗಿದ್ದ ಮೇಲೆ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡಾಗಿಂದ ಯಾಕೆ ಇಷ್ಟೊಂದು ಮುಚ್ಚುಮರೆ? ಒಂದು ಸಲ ಮನಸ್ಸು ಬಿಚ್ಚಿ ಮಾತಾಡೋ ಆದಿತ್ಯ, ನೀವಿಬ್ಬರನ್ನು ಕಾಡ್ತಿರೋ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಅದು ಯಾವ ಧರ್ಮ ಸಂತ ನಿಮ್ಮನ್ನು ಕಟ್ಟಾಕಿದೆ ಹೇಳಿ? ನನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಅಖಿಲ, ಅದು ಆದಿತ್ಯ ಫೋನ್ ಮಾಡಿದ್ದ. ಪಾಪ ಪಾರ್ವತಿ ಬೇಕು ಅಂತ ನಿನ್ನ ಪಾಪನ
ಇನ್ನೂ ಅವ್ರ ಮೇಲೆ ನಿಮಗೆ ನಂಬಿಕೆ ಉಳಿದಿದೆಯಾ ರಘು? ಎಷ್ಟೇ ಆದರೂ ನಮ್ಮ ಮಗ ಸೊಸೆ ಅಲ್ವಾ? ನಿಮ್ಮ ಮಗ ಸೊಸೆ ಅಂತ ಹೇಳಿ ರಘು. ನನಗಿರೋನು ಒಬ್ಬನೇ ಮಗ, ಒಬ್ಬಳೇ ಸೊಸೆ. ಪ್ರೀತು ನನ್ನ ಮಗ, ಜನನಿ ನನ್ನ ಸೊಸೆ. ಹಾಗಂದ್ರೆ ಹೇಗೆ ಅಖಿಲ? ಮತ್ತಿನ್ನೇನ್ ರಘು, ಈ ಮನೆಯಲ್ಲಿ ಯಾರ ಹೆಸರನ್ನ ಎತ್ತಿದ್ರೆ ನನಗಾಗೋದಿಲ್ವೋ ಆ ನಿಮ್ಮ ಸೊಸೆ ನಮ್ಮ ಮನೆವರೆಗೂ ಬರ್ತಾಳೆ, ನನ್ನ ಮುಂದೆನೆ ನಿಂತ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡ್ತಾಳೆ. ನನ್ನ ಗಂಡನ್ನ ಡ್ರೈವರ್ನಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅಂತ ನನ್ನನ್ನೇ ಕೇಳ್ತಾಳೆ ರಘು. ನಾನ್ ಕರ್ದಿದ್ನ ನಿಮ್ಮ ಮಗನ್ನ ನನ್ನ ಕಾರ್ಗೆ ಡ್ರೈವರ್ ಆಗಿ ಬಾ ಅಂತ? ಅವನ ಅಗತ್ಯಕ್ಕೋಸ್ಕರ ಅವನೇ ಬಂದ ತಾನೆ. ಇಷ್ಟಕ್ಕೂ ಮನೆಯಿಂದ ಹೊರಡ್ಬೇಕಾದ್ರೆ ಡ್ರೈವರ್ ಯೂನಿಫಾರ್ಮ್ ಹಾಕೊಂಡು ತಾನೆ ಬಂದ. ಅದನ್ನ ಅವನ ಹೆಂಡತಿನೂ ನೋಡಿರ್ತಾಳೆ ತಾನೆ, ಯಾಕಾಗ್ಲೇ ತಡಿಲಿಲ್ಲ? ಇಲ್ಲಿವರೆಗೂ ಬಂದು ನನ್ನನ್ನ ಪ್ರಶ್ನೆ ಮಾಡಿದಾಳೆ ಅಂತಂದ್ರೆ ಎಷ್ಟು ಧೈರ್ಯ ಅವಳಿಗೆ! ರಘು, ನೀವು ಆಗಾಗ ಹೇಳ್ತಿರ್ತೀರಲ್ಲ ಅವ್ರ ಮನೆ ಬಿಟ್ಟು ಹೋಗಿರೋದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಅಂತ. ಇದೇನಾ ಆ ಉದ್ದೇಶ? ನನಗೆ ಅವಮಾನ ಮಾಡಬೇಕು, ನನಗೆ ನೋವು ಕೊಡಬೇಕು ಅನ್ನೋದೇನಾ ಆ ಉದ್ದೇಶ? ನನಗೆ ಹಣದ ಅಹಂಕಾರ ಅಂತೆ. ಹಾಗೇನಾದ್ರೂ ಅಹಂಕಾರ ಇದ್ದಿದ್ರೆ ಮನೆ ಕೆಲಸದವಳನ್ನ ಅರಸನ ಕೋಟೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೋತಾ ಇರ್ಲಿಲ್ಲ. ವಿನಾಕಾರಣ ನನಗೆ ಇಷ್ಟೊಂದು ನೋವು ಕೊಟ್ರಲ್ಲ, ಮನಸ್ಸಿನಿಂದ ಹೇಳ್ತೀನಿ ಕೇಳಿ, ಈ ಜನ್ಮದಲ್ಲಿ ಅವರು ಉದ್ಧಾರ ಆಗಲ್ಲ. ಅಯ್ಯೋ ಅಖಿಲ, ಹಾಗೆಲ್ಲ ಶಾಪ ಹಾಕಬೇಡ. ತಾಯಿ ಶಾಪ ತಟ್ಟಿ ಬಿಡಲ್ಲ ಅಂತಾರೆ. ಈಗಲೂ ಅವರು ನಿಜವಾಗ್ಲೂ ಒಳ್ಳೆ ಮಕ್ಕಳೇ. ಪ್ಲೀಸ್ ರಘು, ಮತ್ತೆ ಮತ್ತೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಇನ್ಯಾವತ್ತೂ ಅವ್ರ ಬಗ್ಗೆ ಶಿಫಾರಸು ಮಾಡಕ್ ಬರಬೇಡಿ. ಅವ್ರ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗೋದು ಬೇಡ. ಪ್ಲೀಸ್. ಪಾರ್ವತಿ, ಪಾರ್ವತಿ, ಎಂತ ಕೆಲಸ ಮಾಡಿದೀಯ ನೀನು? ದಯವಿಟ್ಟು ನನ್ನ ತಡಿಬೇಡಿ ದೊಡ್ಡ ಯಜಮಾನ್ರೆ. ಇವತ್ತು ಇವಳು ಬುದ್ಧಿ ಕಲಿಸಲಿಲ್ಲ ಅಂದ್ರೆ ಅರ್ಸನ್ ಕೋಟೆ ಮರ್ಯಾದೆನ ಬೀದಿ ಕಟ್ಬಿಡ್ತಾಳೆ. ಅರಸನ ಕೋಟೆ ಮನೆತನದ ಗೌರವ ಉಳಿಸೋದಕ್ಕೆ ಇವಳು ನಿಮ್ಮನ್ನ ಆ ಮನೆಯಿಂದ ಕರ್ಕೊಂಡ್ಬಂದಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ಇವಳು ಆ ಗೌರವಕ್ಕೆ ಧಕ್ಕೆ ಬರೋ ಥರ ನಡ್ಕೊಂಡಿದ್ದಾಳೆ. ನಮ್ಮ ಅಖಿಲಮ್ಮನವ್ರ ಮುಂದೆ ನಾವು ಮಾತಾಡೋದಕ್ಕೂ 10 ಸಲ ಯೋಚನೆ ಮಾಡ್ತೀವಿ ಅಂತಾದ್ರಲ್ಲಿ ಇವಳು ನಾಲ್ಗೆ ಹರಿಬಿಟ್ಟು ಬಾಯಿಗೆ ಬಂದಾಗ ಅವ್ರ ಎದುರು ಮಾತಾಡಿ ಬಂದಿದ್ದಾಳೆ. ಅನ್ನಪ್ಪನ ಮೂಲಕ ನನಗೆ ಎಲ್ಲ ವಿಷಯ ಗೊತ್ತಾಯ್ತು. ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಯ್ತು ದೊಡ್ಡ ಯಜಮಾನ್ರೆ. ಅದಕ್ಕೆ ಇವಳ ಹುಡುಕೋ ಬಂದೆ. ಸಾರ್ಥಿ, ನಿಮ್ಮ ಕೈ ಪೆಟ್ಟಾಗಿತ್ತಲ್ವಾ? ನನಗೆ ಯಾವ ಪೆಟ್ಟು ಆಗಿರಲಿಲ್ಲ. ನಿಮ್ಮನ್ನ ಅಖಿಲ್ ಅಮ್ಮನವ್ರನ್ನ ಒಂದು ಮಾಡೋದಕ್ಕೆ ನಾನು ಅಪ್ಪವರು ಸೇರ್ಕೊಂಡು ಮಾಡಿದ ನಾಟಕ ಇದು. ನಾಟಕನ? ನೀವು ಮನೆ ಬಿಟ್ಟು ಬಂದಮೇಲೆ ಪ್ರತಿದಿನ ಅಖಿಲ್ ಅಮ್ಮನವ್ರು ನೋಡೋದಕ್ಕೆ ಅವಕಾಶಕ್ಕೋಸ್ಕರ ಕಾಯೋ ಆಯ್ತಲ್ಲ ಅಂತ ಕೊರಗ್ತಿದ್ರಿ. ಅಲ್ಲಿ
ಮನೆಯಿಂದ ಹೊರಗೆ ಬಂದಮೇಲೆ ಅಖಿಲಮ್ಮನವ್ರು ಕೂಡ ನೆಮ್ಮದಿಯಾಗಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನನ್ನ ಜಾಗದಲ್ಲಿ ನಿಮ್ಮನ್ನು ಡ್ರೈವರಾಗಿ ಕಳಿಸಿದ್ರೆ ಅಲ್ಲಿ ಅಮ್ಮ ಮಗನ ಭೇಟಿ ಆಗುತ್ತಲ್ಲ ಅಂತ ಹೀಗೆ ಮಾಡಿದ್ವಿ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಮ್ಮ ಮಗ ಒಟ್ಟಿಗೆ ಇರ್ತೀರಿ. ಒಬ್ಬರು ಕಣ್ಣೆದುರಿಗೆ ಇನ್ನೊಬ್ರು ಓಡಾಡ್ಕೊಂಡಿದ್ರೆ ಇಬ್ಬರು ಮನಸ್ಸು ಕರಗಬಹುದು. ಅಮ್ಮವ್ರ ಮನಸ್ಸು ಕರಗಿ ಮರುಕ ಹುಟ್ಟಬಹುದು. ಆ ಮರುಕದಿಂದ ನೀವು ಒಂದಾಗ್ಬೋದೇನು ಅಂತ ಈ ನಾಟಕ ಆಡಿದ್ವಿ. ನಾನು ಅಪ್ಪವರು ನೀವು ಅಖಿಲಮ್ಮನವ್ರು ಒಂದಾಗಲಿ ಅಂತ ನಾವು ಇಷ್ಟೊಂದು ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ರೆ ಇವಳು ನೀವು ಶಾಶ್ವತವಾಗಿ ದೂರ ದೂರ ಉಳಿಯೋ ಹಾಗೆ ಮಾಡ್ಬಿಟ್ಲಲ್ಲ. ಸರ್ತಿ ಇದ್ರಲ್ಲಿ ಪಾರ್ವತಿದೇನು ತಪ್ಪಿಲ್ಲ. ಅವಳು ಆ ರೀತಿ ಮಾತಾಡಿದ್ದು ಆ ಮನೆತನದ ಮರ್ಯಾದೆ ಕಾಪಾಡೋದಕ್ಕೆ. ಮನೆ ಯಜಮಾನಿಗೆ ಅವಮಾನ ಮಾಡಿದ್ರೆ ಮನೆ ಮರ್ಯಾದೆ ಕಾಪಾಡ್ದಂಗೆ ಹೇಗಾಗುತ್ತೆ ದೊಡ್ಡ ಯಜಮಾನ್ರೆ? ಆವತ್ತು ಅಮ್ಮವರು ಧರ್ಮಾಧಿಕಾರಿ ಆಗಬೇಕಾಗಿ ತುಂಬಿದ ಸಭೆಯಲ್ಲಿ ನೀವು ಆಸ್ತಿನಲ್ಲಿ ಭಾಗ ಕೇಳಿದ್ರು. ನನಗೆ ಎದೆ ಧಸಕ್ಕಂತೂ ನಿಮ್ಮ ಬಾಯಿಂದ ಇಂಥ ಮಾತು ಅಂತ ಆಶ್ಚರ್ಯ ಆಯಿತು. ಆದರೆ ಸ್ವಂತ ಸುಖಕ್ಕೋಸ್ಕರ ನೀವು ಆಸ್ತಿನಲ್ಲಿ ಪಾಲು ಕೇಳೋರಲ್ಲ, ಏನೋ ಬಲವಾದ ಕಾರಣ ಇರಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ನೀವು ರಘು ಅಪ್ಪವ್ರ ಹತ್ರ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಆ ಉದ್ದೇಶ ಈಡೇರಿದ ಕೂಡಲೇ ಮತ್ತೆ ವಾಪಸ್ ಬರ್ತೀವಿ ಅಂತ ಹೇಳಿ ಬಂದ್ರಿ. ಆ ಉದ್ದೇಶ ಏನಿರಬಹುದು, ಅದಕ್ಕೆ ನನ್ನಿಂದ ಏನಾದರೂ ಅಳಿಲ್ ಸೇವೆ ಆಗಬಹುದಾ ಅಂತ ಎಷ್ಟೋ ಸರ್ತಿ ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ಮಗಳನ್ನ ಮದುವೆನೇ ಆಗಿರಬಹುದು, ಇವಳು ದೊಡ್ಡ ಮನೆ ಸೊಸೆ ಆಗಿರಬಹುದು. ಆದರೆ ನಾನು ನಿಮ್ಮ ಮನೆತನಕ್ಕೆ ಡ್ರೈವರು ತಾನೆ. ಎಲ್ಲರೂ ಒಂದೇ ಮನೇಲಿ ಓಡಾಡ್ತೀವಿ ಅಂತ ಹೇಳಿ ಸದರ ತಗೊಂಡು ನಾನು ಯಾವತ್ತೂ ನೀವು ಮನೆ ಬಿಟ್ಟು ಬಂದ ಕಾರಣ ಏನು ಅಂತ ಕೇಳಲಿಲ್ಲ ಅಲ್ವ ದೊಡ್ಡ ಯಜಮಾನ್ರೆ? ಆದರೆ ಈಗ ಪಾರ್ವತಿ ಅಮ್ಮವ್ರ ಜಗಳ ಮತ್ತು ನೀವು ಪಾರ್ವತಿನ ವಹಿಸ್ಕೊಂಡು ಕೊಡ್ತಿರೋ ಕಾರಣ ನನಗೆ ಒಪ್ಪಿಗೆ ಆಗ್ತಿಲ್ಲ. ದೊಡ್ಡ ಯಜಮಾನ್ರೆ, ದಯವಿಟ್ಟು ನೀವು ಮನೆ ಬಿಟ್ಟು ಬಂದ ಉದ್ದೇಶ, ಪಾರ್ವತಿ ಅಮ್ಮವ್ರ ಜೊತೆ ಜಗಳ ಆಡಿದ ಉದ್ದೇಶ ಏನು ಅಂತ ಹೇಳಿ. ಸಮಯ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಸರ್ತಿ. ಪ್ಲೀಸ್, ಅಲ್ಲಿವರೆಗೂ ಪಾರ್ವತಿ ಬಗ್ಗೆ ತಪ್ಪು ತಿಳ್ಕೋಬೇಡಿ. ಅವಳನ್ನ ಮೊದಲಿನ ಥರನೇ ಪ್ರೀತಿಯಿಂದ ಕಾಣಿ. ನಮ್ಗೆ ಅದೇನಾದರೂ ಕಷ್ಟ ಆಯಿತು ಅಂತ ಹೇಳಿ ಸರ್ತಿ. ನಾನು ನನ್ನ ಹೆಂಡತಿ ಈಗಲೇ ಮನೆ ಬಿಟ್ಟು ಹೋಗ್ತೀವಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ದೊಡ್ಡ ಯಜಮಾನ್ರೆ. ಏನೋ ನೋವಿನಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳ್ಳಲ್ಲ ನಿಮ್ಮಿಬ್ಬರ ಮೇಲೂ. ಸರ್ತಿ, ಹೇಗಿದ್ದರೂ ಅಮ್ಮನ ಡ್ರೈವರ್ ಆಗಿ ನನಗೆ ಇನ್ಮೇಲೆ ಹೋಗೋದಕ್ಕಾಗಲ್ಲ. ನೀವು ಹೋಗ್ಬೋದಲ್ವಾ? ಹಾಂ, ನನಗೆ ನಂದು ಅಂತ ಒಂದು ಕೆಲಸ ಅದು ಯಾವಾಗ ಸಿಗುತ್ತೋ ಏನೋ. ಹಲೋ, ಹೇಳಿ ಮಿಸ್ಟರ್ ಚೈತನ್ಯ. ಹೌದಾ? ಥ್ಯಾಂಕ್ ಯು. ಹಾಂ, ಸರಿ ಸರಿ, ನಾನು ನಾಳೆ ಬೆಳಗ್ಗೆನೇ ಬರ್ತೀನಿ. ಏನು ದೊಡ್ಡ ಯಜಮಾನ್ರೆ? ಒಂದು ಸ್ಟಾರ್ಟಪ್ ಕಂಪನಿ ಇನ್ವೆಸ್ಟರ್ಸ್ ಸಿಕ್ಕಿದಾರಂತೆ. ನಾಳೆಯಿಂದನೇ ಕೆಲಸಕ್ಕೆ ಬರೋಕ್ಕೆ ಹೇಳ್ತಾ ಇದ್ದಾರೆ. ಸರ್, ನಿನ್ನೆ ಫೋನಲ್ಲಿ ಹೇಳಿದಾಗೆ ನಮ್ಮ ಪ್ರಾಜೆಕ್ಟ್ಗೆ ಒಬ್ಬರು ಹೊಸ ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಸೊ ನಾಳೆಯಿಂದನೇ ಕೆಲಸ ಶುರು ಮಾಡ್ಬೋದು. ಅದಕ್ಕೋಸ್ಕರನೇ ಇವತ್ತು ಮಾತಾಡೋಕ್ಕೆ ನಿಮ್ಮನ್ನು ಬರ ಹೇಳಿದ್ದು. ಶೋರ್, ಥ್ಯಾಂಕ್ ಯು. ಓ, ನಮ್ಮ ಇನ್ವೆಸ್ಟರ್ ಫೋನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ.
ಹಲೋ, ಕನ್ಫ್ಯೂಸ್ ಆಗಬೇಡಿ, ಏನೂ ಮಾತಾಡಬೇಡಿ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಷ್ಟೇ. ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ತಿರೋದು ನಾನೇ, ಹೆಸರು ಬೇರೆಯವ್ರದ್ದಷ್ಟೇ. ನೀವು ಕೇಳಿದಷ್ಟು ದುಡ್ಡು ಸುರಿತಿದ್ದೀನಿ ಅಂದಮೇಲೆ ನಮಗೂ ಏನಾದರೂ ಲಾಭ ಇರಬೇಕು ತಾನೆ? ಹಾಂ, ಲಾಭ ಅಂತ ಕೇಳ್ತಾ ಇರೋದು ಹಣದಲ್ಲ, ಕೆಲಸದಲ್ಲಿ. ನೀವು ಹೊಸದಾಗಿ ಸೇರಿಸ್ಕೊಂಡಿದ್ದೀರಲ್ಲ ಕೆಲಸಕ್ಕೆ, ಆ ಹುಡುಗ ಅವನನ್ನ ಈಗಲೇ ಕೆಲಸದಿಂದ ತೆಗಿಬೇಕು. ಆದಿತ್ಯ ಅರ್ಸನ್ ಕೋಟೆನ ನಿಮ್ಮ ಕಂಪನಿಯಿಂದ ತೆಗೆದು ಹಾಕಬೇಕು. ನಾನು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಕಂಪನಿಲಿ ಆದಿತ್ಯ ಇರ್ಕೂಡ್ದು. ಅಂದಮೇಲೂ ನಿಮಗೆ ಆದಿತ್ಯನೇ ಬೇಕು ಅಂತ ಬೇರೆ ಇನ್ವೆಸ್ಟರ್ನ ಹುಡ್ಕಕ್ಕೆ ಹೋದರೆ ಆ ಪ್ರಾಜೆಕ್ಟ್ ಟೇಕ್ ಆಫೇ ಆಗಲ್ಲ. ಯಾಕಂದ್ರೆ ಯಾರು ನಿನಗಾಗದೇ ಇರೋರು ನಿನ್ನನ್ನ ಯಮಲೋಕಕ್ಕೆ ಟೇಕ್ ಆಫ್ ಮಾಡಿಬಿಟ್ಟಿರ್ತಾರಲ್ಲ, ಆ ಆಗದೆ ಇರೋರು ನಾನು ಬೇಕಾದರೂ ಆಗಿರ್ಬೋದು. ಸೊ ಥಿಂಕ್ ಆ್ಯಂಡ್ ಟೆಲ್ ಮೀ, ಆದಿತ್ಯನಾ ಇಲ್ಲ? ಈಗ ನಾನೇನು ಮಾಡ್ಬೇಕು ಹೇಳಿ? ಗುಡ್. ಈಗ ನೀನು ಏನು ಮಾಡ್ತೀಯ ಅಂದರೆ